ಮಹಾಭಾರತದಲ್ಲಿ ಗಾಂಧಾರಿ ನಿಜಕ್ಕೂ 101 ಮಕ್ಕಳಿಗೆ ಜನ್ಮ ನೀಡಿದ್ರೆ ಇದು ಹೇಗೆ ಸಾಧ್ಯವಾಯ್ತು ಗೊತ್ತಾ? ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಋಷಿ ಮುನಿಗಳ ವೈಜ್ಞಾನಿಕತೆಗೆ ಹ್ಯಾಟ್ಸ್ ಆಫ್ ಹೇಳ್ತೀರಾ ಅಂದ್ಹಾಗೆ ಅದೊಮ್ಮೆ ವ್ಯಾಸ ಮುನಿ ಗಾಂಧಾರಿಯ ಆತಿಥ್ಯ ಮೆಚ್ಚಿ ವರ ಕೇಳುವಂತೆ ಹೇಳ್ತಾರೆ. ಆಗ ಗಾಂಧಾರಿ 100 ಮಕ್ಕಳ ವರ ಕೇಳಿಕೊಳ್ತಾಳೆ. ವ್ಯಾಸ ಮುನಿ ಸರಿ ಎಂದು ವರ ನೀಡಿ ಹೊರಡ್ತಾರೆ. ಕೆಲ ವರ್ಷಗಳ ಬಳಿಕ ಧೃತರಾಷ್ಟ್ರನೊಂದಿಗೆ ಗಾಂಧಾರಿಯ ಮದುವೆಯಾಗುತ್ತೆ. ಕೆಲ ತಿಂಗಳ ಬಳಿಕ ಗಾಂಧಾರಿ ಗರ್ಭವತಿ ಕೂಡ ಆಗ್ತಾಳೆ. ಆದ್ರೆ 2 ವರ್ಷಗಳ ಕಳೆದ್ರೂ ಗಾಂಧಾರಿಯ ಹೆರಿಗೆ ಆಗೋದಿಲ್ಲ. ಇದ್ರಿಂದ ಕೋಪಗೊಂಡ ಗಾಂಧಾರಿ ನೋವಲ್ಲಿಯೇ ತನ್ನ ಹೊಟ್ಟೆಗೆ ಬಲವಾಗಿ ಹೊಡೆದುಕೊಳ್ತಾಳೆ. ಅದ್ರಿಂದ ಮಕ್ಕಳ ಬದಲು ಮಾಂಸದ ಮುದ್ದೆಗೆ ಗಾಂಧಾರಿ ಜನ್ಮ ನೀಡ್ತಾಳೆ. ಅಂದ ಗಾಂಧಾರಿ ವ್ಯಾಸ ಮುನಿಗಳ ಬಳಿ ಹೋಗಿ ಇದೇನಾ ನೀವು ಕೊಟ್ಟ ವರ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ವ್ಯಾಸರು ತಾನು ಕೊಟ್ಟ ವರ ಎಂದಿಗೂ ವಿಫಲ ಆಗುವುದಿಲ್ಲ ಎನ್ನುತ್ತಾ ತುಪ್ಪ ತುಂಬಿದ 101 ಮಡಿಕೆಗಳನ್ನ ಕೊಡುವಂತೆ ಕೇಳ್ತಾರೆ. ನಂತರ ಗಾಂಧಾರಿ ಜನ್ಮ ನೀಡಿದ ಮಾಂಸದ ಮುದ್ದೆಯನ್ನ 101 ತುಂಡುಗಳಾಗಿ ಮಾಡಿ ತುಪ್ಪ ತುಂಬಿದ 101 ಮಡಿಕೆಗಳಲ್ಲಿ ಹಾಕ್ತಾರೆ. 101 ಯಾಕಂದ್ರೆ ಗಾಂಧಾರಿ ಮನದಲ್ಲಿಯೇ ಒಂದು ಹೆಣ್ಣು ಮಗು ಕೂಡ ಬೇಕು ಅಂತ ಬೇಡಿಕೊಳ್ತಾಳೆ. ಆ ತುಂಡುಗಳಿರುವ ಮಡಿಕೆಗಳನ್ನ ಒಂದು ಕೋಣೆಯಲ್ಲಿಟ್ಟು ತಾನು ಹೇಳುವರೆಗೆ ಮುಟ್ಟದಂತೆ ಗಾಂಧಾರಿಗೆ ಹೇಳ್ತಾರೆ. ಕೆಲ ತಿಂಗಳುಗಳ ಬಳಿಕ ವ್ಯಾಸ ಮುನಿಯ ಮಾತಿನ ಮೇರೆಗೆ ಕೋಣೆ ತೆರೆದು ನೋಡಿದ್ರೆ ಒಂದು ಮಡಿಕೆಯಿಂದ ಮೊದಲ ಮಗು ಹೊರಬರುತ್ತೆ. ಅದಕ್ಕೆ ದುರ್ಯೋಧನ ಅಂತ ಹೆಸರು ಇಡ್ತಾರೆ. ಅಂತೆಯೇ ಉಳಿದ 100 ಮಡಿಕೆಗಳಲ್ಲಿ 99 ಮಡಿಕೆಗಳಿಂದ 99 ಗಂಡು ಮಕ್ಕಳು, ಒಂದು ಹೆಣ್ಣು ಮಗು ಜನ್ಮಿಸ್ತಾರೆ. ಇದೆಲ್ಲಾ ಕೇಳಿದ್ಮೇಲೆ ನೀವು ನಮ್ಮ ಪುರಾಣಗಳಲ್ಲಿರುವ ವೈಜ್ಞಾನಿಕತೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ನಾವು ಇತ್ತೀಚೆಗೆ ಕಂಡುಹಿಡಿದ್ದೇವೆ ಅಂತ ಹೇಳ್ತಿದ್ದೇವಲ್ಲ. ಕ್ಲೋನಿಂಗ್ ಸೆರೆಜ್ಮನ ನಮ್ಮ ಋಷಿ ಮುನಿಗಳು ಆಗಲೇ ಮಾಡ್ತಿದ್ರು.